But today we are discussing 6th problem on cost sheet. Okay, look into the problem. From the following particulars furnished by ABC Company Limited for the year ended 31/12/2000, prepare a statement giving the following information. So you have to prepare a cost statement giving certain information. A, materials consumed. B, prime cost. C, factory on cost and its percentage on wages. Factory on cost andre, on cost means overheads. Pencil ಅಲ್ಲಿ ಬರ್ಕೊಳ್ಳಿ ಅಲ್ಲೇ. ಓಕೆ, ಆ್ಯಂಡ್ ಇಟ್ಸ್ ಪರ್ಸೆಂಟೇಜ್ ಆನ್ ವೇಜಸ್. ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆನ್ ವೇಜಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ದೆನ್ ಪಾಯಿಂಟ್ ಡಿ, ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್, ಬೋತ್ ಆರ್ ಸೇಮ್. ಪಾಯಿಂಟ್ ಇ, ಜನರಲ್ ಆನ್ ಕಾಸ್ಟ್. ಇಲ್ಲಿ ಜನರಲ್ ಆನ್ ಕಾಸ್ಟ್ ಅಂತ ಹೇಳಿದರೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಅಂತ ಅರ್ಥ. ಆನ್ ಕಾಸ್ಟ್ ಅಂದರೆ ಓವರ್ ಹೆಡ್ಸ್, ಆಫೀಸ್ ಓವರ್ ಹೆಡ್ಸ್ ಅಂತಲೂ ಹೇಳ್ಬೋದು, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಜನರಲ್ ಆನ್ ಕಾಸ್ಟ್ ಅಂದರೆ. ಓಕೆ, ದೆನ್ ಇಟ್ಸ್ ಪರ್ಸೆಂಟೇಜ್ ಆನ್ ಫ್ಯಾಕ್ಟ್ರಿ ಕಾಸ್ಟ್. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಫ್ಯಾಕ್ಟ್ರಿ ಕಾಸ್ಟನ್ನು ಬೇಸಿಸ್ ಆಗಿ ಇಟ್ಕೊಂಡು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ಓಕೆ, ಪರ್ಸೆಂಟೇಜ್ ಆಫ್ ಜನರಲ್ ಆನ್ ಕಾಸ್ಟ್ ಆನ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿದ್ದಾರೆ. ಓಕೆ, ಅದನ್ನು ಆಮೇಲೆ ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ. ಟೋಟಲ್ ಕಾಸ್ಟ್, ನೆಟ್ ಪ್ರಾಫಿಟ್ ಇಷ್ಟನ್ನು ಕೇಳಿದ್ದಾರೆ. ನೀವು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಇವೆಲ್ಲದನ್ನು ಸೆಪರೇಟಾಗಿ ತೋರಿಸ್ಬೇಕು. ಓಕೆ, ನಾವು ಲೆಟ್ ಅಸ್ ಗೋ ಬೈ ಒನ್ ಬೈ ಒನ್. ಓಕೆ, ಡ್ರಾಯಿಂಗ್ ಆಫೀಸ್ ಸ್ಯಾಲರೀಸ್ 6500. ಇಟ್ ಕಮ್ಸ್ ಅಂಡರ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಅದ್ರ ಮುಂದೆ ಬರ್ಕೊಳ್ತಾ ಹೋಗಿ ಎಲ್ಲೆಲ್ಲಿ ಹಾಕಬೇಕು ಅಂತ. ಕೌಂಟಿಂಗ್ ಆಫೀಸ್ ಸ್ಯಾಲರೀಸ್, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಅಥವಾ ಜನರಲ್ ಆನ್ ಕಾಸ್ಟ್. ಕ್ಯಾಶ್ ಡಿಸ್ಕೌಂಟ್ ಅಲೋಡ್, ಇಟ್ ಈಸ್ ಎ ಪ್ಯೂರ್ ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್, so it does not appear in the cost sheet. Cash discount does not appear anywhere in the cost sheet. ಗೊತ್ತಾಗತ್ತಲ್ಲ, ಬರೋದಿಲ್ಲ. ಒಂದು ಇಂಟು ಮಾರ್ಕ್ ಹಾಕ್ಕೊಂಬಿಡಿ, ಅದು ಹಾಕಬಾರ್ದು. ಕ್ಯಾರಿಯೇಜ್ ಆ್ಯಂಡ್ ಕಾರ್ಟೇಜ್ ಔಟ್ವರ್ಡ್ಸ್ ಎಲ್ಲಿ ಹಾಕ್ತೀರಿ? ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಬ್ಯಾಡ್ ಡೇಟ್ಸ್ ರಿಟರ್ನ್ ಆಫ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಗೊತ್ತಾಗತ್ತಲ್ಲ ಯಾಕೆ ಬ್ಯಾಡ್ ಡೇಟ್ಸು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಲ್ಲಿ ಬರುತ್ತೆ? ಬ್ಯಾಡ್ ಡೇಟ್ಸ್ ಬರೋದು ಯಾವಾಗ? ಕ್ರೆಡಿಟ್ ಸೇಲ್ಸ್ ಮಾಡಿದಾಗ. ಓಕೆ, ಸೊ ಇಟ್ ಈಸ್ ರಿಲೇಟೆಡ್ ಟು ಸೇಲ್ಸ್. ಹಾಗಾಗಿ ಅದನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸಲ್ಲಿ ತೊಗೊಳ್ಬೇಕಾಗತ್ತೆ. ರಿಪೇರ್ಸ್ ಆಫ್ ಪ್ಲ್ಯಾಂಟ್ ಮೆಷಿನರಿ ಆ್ಯಂಡ್ ಟೂಲ್ಸ್, ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಓಕೆ, ಫ್ಯಾಕ್ಟ್ರಿ ಓವರ್ ಅಥವಾ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಅಂತ ತೊಗೊಳ್ಬೇಕು. ಯಾಕೆ ಅಂತ ಹೇಳಿದರೆ ಇಲ್ಲಿ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಈಸ್ ಇನ್ಸ್ಟಾಲ್ಡ್ ಇನ್ ದ ಫ್ಯಾಕ್ಟ್ರಿ, ಇಟ್ ಈಸ್ ಇನ್ಸ್ಟಾಲ್ಡ್ ಇನ್ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಫ್ಯಾಕ್ಟ್ರಿ ರೆಫರ್ಸ್ ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಹಾಗಾಗಿ ಎನಿಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಫ್ಯಾಕ್ಟ್ರಿ ಆರ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ನೆಕ್ಸ್ಟ್, ರೆಂಟ್, ರೇಟ್ಸ್, ಟ್ಯಾಕ್ಸಸ್ ಆ್ಯಂಡ್ ಇನ್ಶೂರೆನ್ಸ್. ಇದರಲ್ಲಿ ಎರಡು ಬೇರೆ ಬೇರೆ ಕೊಟ್ಟಿದ್ದಾರೆ. ಫ್ಯಾಕ್ಟ್ರಿ, ಆಫೀಸ್. ಫ್ಯಾಕ್ಟ್ರಿಯಲ್ಲಿರೋದನ್ನು ಫ್ಯಾಕ್ಟ್ರಿ ಓವರ್ ಹೆಡ್ಸಿಗೆ ತೊಗೊಳ್ಳಿ. ಆಫೀಸ್ ಅಂತ ಕೊಟ್ಟಿರೋದನ್ನು ಆಫೀಸ್ ಓವರ್ ಹೆಡ್ಸ್ ಅಥವಾ ಜನರಲ್ ಆನ್ ಕಾಸ್ಟಿಗೆ ತೊಗೊಳ್ಬೇಕು. ನೆಕ್ಸ್ಟ್, ಸೇಲ್ಸ್, ಲಾಸ್ಟ್ ಐಟಮ್ ಇದು. ಸ್ಟಾಕ್ ಆಫ್ ಮೆಟೀರಿಯಲ್ಸ್ 31/12/2000. ಸ್ಟಾಕ್ ಆಫ್ ಮೆಟೀರಿಯಲ್ಸ್ 1/1/2000 ಕೊಟ್ಟಿದ್ದಾರೆ. 1/1/2000 ಕೊಟ್ಟಿರೋದು ಓಪನಿಂಗ್ ಸ್ಟಾಕ್. ಫಸ್ಟ್ ಕೊಟ್ಟಿರೋದು ಕ್ಲೋಸಿಂಗ್ ಸ್ಟಾಕು, ಆಮೇಲೆ ಕೊಟ್ಟಿರೋದು ಓಪನಿಂಗ್ ಸ್ಟಾಕ್. ಗೊತ್ತಾಗತ್ತಲ್ಲ. ಮೆಟೀರಿಯಲ್ಸ್ ಪರ್ಚೇಸ್ಡ್, ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಹಿಯರ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಈಸ್ ನಾಟ್ ಗಿವನ್. ಸರಿಯಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ನಾವು ವಿ ಹ್ಯಾವ್ ಟು ಸ್ಟಾರ್ಟ್ ದ ಕಾಸ್ಟ್ ಶೀಟ್ ವಿತ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್. ಬಟ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಈಸ್ ನಾಟ್ ಗಿವನ್ directly. You have to find out the cost of materials. Okay, so for that purpose you have to make use of opening stock of materials plus purchase of materials minus closing stock of materials. ನೆನಪಿದೆಯಾ? ಒಂದು ಪ್ರಾಬ್ಲಮ್ ಮಾಡಿಸಿದ್ದೀನಿ. ಆ ಥರ ಮಾಡಿದರೆ ನಿಮಗೆ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಸಿಕ್ಕತ್ತೆ. ಅದಕ್ಕೆ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂತಲೂ ಹೇಳ್ಬೋದು, ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಂತಲೂ ಹೇಳ್ಬೋದು. ಓಕೆ, ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಎಲ್ಲಿ ಹಾಕ್ತೀರಿ? ಟ್ರಾವೆಲಿಂಗ್ ಎಕ್ಸ್ಪೆನ್ಸಸನ್ನು ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂತ ತೊಗೊಳ್ತೀವಿ. ಬಿಕಾಸ್ ಯೂಶ್ವಲಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆರ್ ಪೇಯ್ಡ್ ಟು ದ ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್, ಸೇಲ್ಸ್ಮನ್. ಹಾಗಾಗಿ ಅದನ್ನು ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂತ ತೊಗೊಳ್ಬೇಕು. ಟ್ರಾವೆಲರ್ ಸ್ಯಾಲರೀಸ್ ಆ್ಯಂಡ್ ಕಮಿಷನ್, ಎಗೇನ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಟಿವ್ ವೇಜಸ್, ಇಲ್ಲಿ ನೋಡಿ ಡೈರೆಕ್ಟ್ ವೇಜಸ್ ಅಂತ ಕೊಟ್ಟಿಲ್ಲ. ಡೈರೆಕ್ಟ್ ವೇಜಸ್ಸು ಡೈರೆಕ್ಟ್ ಮೆಟೀರಿಯಲ್ಸು ಇರಲೇಬೇಕು ಕಾಸ್ಟ್ ಶೀಟಲ್ಲಿ. ಓಕೆ, ಡೈರೆಕ್ಟ್ ವೇಜಸ್ ಅಂತ ಕೊಟ್ಟಿಲ್ಲ, ಪ್ರೊಡಕ್ಟಿವ್ ವೇಜಸ್ ಅಂತ ಕೊಟ್ಟಿದ್ದಾರೆ.
So productive wages in this case can be regarded as direct wages. Prime cost ಅಲ್ಲಿ ಬರುತ್ತೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಎಲ್ಲಿ ಬರುತ್ತೆ? ಪ್ಲಾಂಟ್ ಆ್ಯಂಡ್ ಮೆಷಿನರಿ ಎಲ್ಲಿರುತ್ತೆ? ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ, ಅಂದರೆ ಫ್ಯಾಕ್ಟ್ರಿ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಮೀನ್ಸ್ ಫ್ಯಾಕ್ಟ್ರಿ. ಎಲ್ಲಿ ಬರಬೇಕು? ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಇದು ಆಫೀಸ್ ಓವರ್ ಹೆಡ್ಸ್. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ನ ಅಡ್ಮಿನಿಸ್ಟ್ರೇಷನ್ ಆರ್ ಆಫೀಸ್ ಓವರ್ ಹೆಡ್ಸ್ ಅಂತ ತಗೊಳ್ಬೇಕು. ಡೈರೆಕ್ಟರ್ಸ್ ಫೀಸ್ ಆಫೀಸ್ ಓವರ್ ಹೆಡ್ಸ್. ಗ್ಯಾಸ್ ಆ್ಯಂಡ್ ವಾಟರ್. ಗ್ಯಾಸ್ ಆ್ಯಂಡ್ ವಾಟರ್ there are two types, factory, office. Factory should be taken to factory overheads. Office gas and water should be taken to office overheads or administration overheads. Manager's salary 3/4 factory, 1/4 office. Manager's salary is 10,000. ನೋಡ್ಕೊಳ್ಳಿ, ಮ್ಯಾನೇಜರ್ ಸ್ಯಾಲರಿ ಎಷ್ಟಿದೆ? 10,000 ಇದೆ. ದಿಸ್ ಈಸ್ 10,000 ಈಸ್ ಬೈಫರ್ಕೇಟೆಡ್ ಇಂಟು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಅಥವಾ ಜನರಲ್ ಆನ್ ಕಾಸ್ಟ್. ಓಕೆ, ಹೇಗೆ ಮಾಡ್ತೀರಿ? ಎಷ್ಟನ್ನು ಫ್ಯಾಕ್ಟ್ರಿಗೆ ತೊಗೊಳ್ಬೇಕು ಅಂದಿದ್ದಾರೆ? 3/4 ಟು ಫ್ಯಾಕ್ಟ್ರಿ. 3/4 ಆಫ್ 10,000 comes to 7,500 should be taken as factory overheads, and remaining 1/4 of 10,000, that is 2,500, is taken as general on cost or office overheads. ಯಾವ ಥರ ಬೇಕಾದರೂ ಹೇಳ್ಬೋದು. ಓಕೆ, ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಎಲ್ಲಿ ತಗೊಳ್ತೀರಿ? ಆಫೀಸ್ ಓವರ್ ಹೆಡ್ಸ್ ಆರ್ ಜನರಲ್ ಆನ್ ಕಾಸ್ಟ್. ಲಾಸ್ಟ್ ಐಟಮ್ ಜನರಲ್ ಎಕ್ಸ್ಪೆನ್ಸಸ್. ಓಕೆ, ಇಷ್ಟು ಪ್ರಾಬ್ಲಮ್ ಇರೋದು. ಈಗ ವಿಲ್ ಸ್ಟಾರ್ಟ್ ವಿತ್ ದ ಕಾಸ್ಟ್ ಶೀಟ್. ಯು ಹ್ಯಾವ್ ಟು ಡ್ರಾಪ್ ದ ಕಾಸ್ಟ್ ಶೀಟ್ ನೌ. Cost sheet or cost statement for the year ended 31/12/2000. ಈ ಥರ ಬೇರೆ ಬೇರೆ ಐಟಮ್ಸ್ ಕೊಟ್ಟಿರ್ತಾರಲ್ಲ, ಗ್ರೂಪಿಂಗ್ ಮಾಡ್ಕೊಳ್ಬೇಕಾಗತ್ತಲ್ಲ, ಅಂತಲ್ಲಿ ಒಂದು ಇನ್ನರ್ ಕಾಲಮ್ ಬೇಕಾಗುತ್ತೆ. ನೋಡಿ, ಯಾವಾಗ ಇನ್ನರ್ ಕಾಲಮ್ ಬೇಕು ಅಂದರೆ, ಈಗ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಷ್ಟು ಸೇರಿ ಒಂದೇ ಸಾರಿ ಕೊಟ್ಬಿಟ್ಟಿದ್ರೆ ನೀವು ಒಂದೇ ಕಾಲಮ್ ಸಾಕು. ಆದರೆ ಇಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ಒಂದು 5-6 ಐಟಮ್ಸ್ ಬರುತ್ತೆ, ಗ್ರೂಪಿಂಗ್ ಮಾಡ್ಕೊಳ್ಬೇಕು. ಅಂಥ ಟೈಮ್ನಲ್ಲಿ ಒಂದು ಇನ್ನರ್ ಕಾಲಮ್ ಹಾಕ್ಕೊಳ್ಳೋದು ಬೆಟರು. ಓಕೆನಾ? ಆಮೇಲೆ ಯಾವಾಗ ಪರ್ ಯೂನಿಟ್ ಕಾಸ್ಟ್ ಕಾಲಮ್ ಹಾಕಬೇಕು, ಟೋಟಲ್ ಕಾಸ್ಟ್ ಕಾಲಮ್ ಹಾಕಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಟೋಟಲ್ ಕಾಸ್ಟ್ ಕಾಲಮ್ ಅಂತೂ ಇರಲೇಬೇಕು. ಪರ್ ಯೂನಿಟ್ ಕಾಸ್ಟ್ ಕಾಲಮ್ ಯಾವಾಗ ನೀವು ಹಾಕ್ಬೋದು ಅಂದರೆ, ಓನ್ಲಿ ವೆನ್ ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ಇದನ್ನು ನೆನ್ಪಿಟ್ಕೊಳ್ಳಿ. ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡನ್ನು ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದರೆ ಮಾತ್ರ ಯು ಕ್ಯಾನ್ ಫೈಂಡ್ ಔಟ್ ಕಾಸ್ಟ್ ಪರ್ ಯೂನಿಟ್, ಅದರ್ವೈಸ್ ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಸೊ ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಕೊಟ್ಟಿಲ್ಲ, ಸೊ ಯು ನೀಡ್ ನಾಟ್ ಪ್ರೊವೈಡ್ ಫಾರ್ ಪರ್ ಯೂನಿಟ್ ಕಾಸ್ಟ್ ಕಾಲಮ್. ಓಕೆ, ಟೋಟಲ್ ಕಾಸ್ಟ್ ಕಾಲಮ್ ಈಸ್ ಸಫಿಷಿಯಂಟ್. ದಿಸ್ ಈಸ್ ಟೋಟಲ್ ಕಾಸ್ಟ್ ಕಾಲಮ್ and this is inner column. Particulars. Start with opening stock of materials. Opening stock of materials on 1/1/2000. 1/1/2000 ಅಲ್ಲಿ ಸ್ಟಾಕ್ ಎಷ್ಟಿತ್ತು ನೋಡ್ಕೊಳ್ಳಿ. ಸ್ಟಾಕ್ ಆಫ್ ಮೆಟೀರಿಯಲ್ಸ್ 62,800. Sorry, 48,000. Sorry, 48,000. Add purchase of materials. Purchase of materials 31/12. Sorry, ಇಲ್ಲಿ ಡೇಟ್ ಇಲ್ಲ. Materials purchased 1,85,000. Add these two. Carriage inwards ಇದ್ದರೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಓಕೆ, ಕ್ಯಾರಿಯೇಜ್ ಇನ್ವರ್ಟ್ಸ್ ಅಂತ ಏನಾದರೂ ಇದ್ದರೆ ಆ್ಯಡ್ ಮಾಡ್ಕೊಳ್ಬೇಕು. ಇಟ್ ಕಮ್ಸ್ ಟು 2,33,000 ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್. Closing stock of materials on 31/12/2000. Okay, it is 62,800 minus ಮಾಡಿ
1,70,200. ಕರೆಕ್ಟಾ? 1,70,200. ವಾಟ್ ಈಸ್ ದಿಸ್? ಇದನ್ನು ಔಟರ್ ಕಾಲಮಿಗೆ ಹಾಕಿ. 1,70,200. ವಾಟ್ ಈಸ್ ದಿಸ್? ಏನಿದು? ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್. ಈಗ ನಿಮಗೆ ಸಿಕ್ಕಿದೆ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟು, ಅಥವಾ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್. ಅಲ್ಲಿ ರಿಕ್ವೈರ್ಮೆಂಟ್ಸ್ ಕೇಳಿದಾರಲ್ಲ ಪ್ರಾಬ್ಲಮ್ನಲ್ಲಿ, ಪಾಯಿಂಟ್ ಏನು ನೋಡಿ, ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಂತ ಹೇಳಿದಾರಲ್ಲ, ಇದೆ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಂದರೆ. ಓಕೆ, ಸೊ ಇಲ್ಲಿ ಎ ಅಂತ ಬರ್ಕೊಳ್ಳಿ, ಗೊತ್ತಾಗುತ್ತೆ. ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್. Or you can also call it as direct material cost. Both are same. ಓಕೆ, ಇದಾದಮೇಲೆ ಯಾವ್ದು ತೊಗೊಳ್ಬೇಕು? ಫಸ್ಟ್ ಐಟಮ್ ಆಯ್ತು. ಈಗ ಸೆಕೆಂಡ್ ಐಟಮ್ ಏನು? ಡೈರೆಕ್ಟ್ ವೇಜಸ್. ಆ್ಯಡ್ ಡೈರೆಕ್ಟ್ ವೇಜಸ್. ಇಲ್ಲಿ ಡೈರೆಕ್ಟ್ ವೇಜಸ್ ಅಂತ ಕೊಟ್ಟಿಲ್ಲ, ಏನಂತ ಕೊಟ್ಟಿದ್ದಾರೆ? ಪ್ರೊಡಕ್ಟಿವ್ ವೇಜಸ್. ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. ಪ್ರೊಡಕ್ಟಿವ್ ವೇಜಸ್ ಈಸ್ ಟೇಕನ್ ಆ್ಯಸ್ direct wages. How much? Productive wages 1,26,000. ಇವೆರಡನ್ನು ಆ್ಯಡ್ ಮಾಡಿ. ದೇರ್ ಆರ್ ನೋ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದ್ದಿದ್ದನ್ನೆಲ್ಲ ಫಸ್ಟ್ ತೊಗೊಂಡ್ಬಿಡಬೇಕು. ಓಕೆ, ಅದಷ್ಟು ಆ್ಯಡ್ ಮಾಡಿದರೆ ಯು ಗೆಟ್ ಪ್ರೈಮ್ ಕಾಸ್ಟ್. ಸೊ ಟೋಟಲ್ 2,96,200. ದಿಸ್ ಈಸ್ ಪ್ರೈಮ್ ಕಾಸ್ಟ್. Prime cost is the total of all direct expenses. Okay, add factory overheads ಅಥವಾ factory on cost. ಇಲ್ಲಿ ಹೇಳಿರೋದು factory on cost ಅಂತ. On cost is nothing but overheads. Factory on cost. ಯಾವ್ಯಾವ ಐಟಮ್ಸನ್ನು ಫ್ಯಾಕ್ಟ್ರಿ ಆನ್ ಕಾಸ್ಟಲ್ಲಿ ತೊಗೊಳ್ಬೇಕು ಅಂತ ಹೇಳಿದ್ದೆ, ಅದನ್ನು ನೋಡ್ಕೊಳ್ಳಿ. ಡ್ರಾಯಿಂಗ್ ಆಫೀಸ್ ಸ್ಯಾಲರೀಸ್. Drawing office salaries, inner column 6,500. Next, repairs of plant machinery and tools. Repairs of plant machinery and tools ಎಷ್ಟಿದೆ? 2,000 ಅಲ್ಲ, ರಿಪೇರ್ಸ್ ಆಫ್ ಪ್ಲಾಂಟ್ ಮೆಷಿನರಿ ಆ್ಯಂಡ್ ಟೂಲ್ಸ್ 4,450. 4,450. ನೆಕ್ಸ್ಟು ರೆಂಟ್ ರೇಟ್ಸ್ ಆ್ಯಂಡ್ ಇಲ್ಲಿ ಫ್ಯಾಕ್ಟ್ರಿ ರೆಂಟ್ ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್ ಅಂತ ಬರ್ಕೊಳ್ಳಿ. ಫ್ಯಾಕ್ಟ್ರಿ ರೆಂಟ್ ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್. ಓಕೆ, ಇನ್ಶೂರೆನ್ಸ್ ಬರ್ಕೊಳ್ಳಿ. ಎಷ್ಟದು? 8,500. ಫ್ಯಾಕ್ಟ್ರಿದು ಮಾತ್ರ ತೊಗೊಳ್ಬೇಕು. ನೆಕ್ಸ್ಟು ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಇಲ್ಲ. ನೆಕ್ಸ್ಟು ಇನ್ಯಾವುದಾದ್ರು ಇದೆ? ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ. ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ. ಹೌ ಮಚ್? 6,500. ದೆನ್ ಕಂಟಿನ್ಯೂಯೇಷನ್. ಗ್ಯಾಸ್ ಆ್ಯಂಡ್ ವಾಟರ್ ಬ್ರ್ಯಾಕೆಟ್ನಲ್ಲಿ ಫ್ಯಾಕ್ಟ್ರಿ ಗ್ಯಾಸ್ ಆ್ಯಂಡ್ ವಾಟರ್ ಎಷ್ಟಿದೆ? 1,200. ಇಲ್ಲಿ ಏನು ಕೊಟ್ಟಿದ್ದಾರೆ? ಗ್ಯಾಸ್ ಆ್ಯಂಡ್ ವಾಟರ್ 1,200 ಇನ್ನರ್ ಕಾಲಮ್. ನೆಕ್ಸ್ಟ್ ಮ್ಯಾನೇಜರ್ ಸ್ಯಾಲ್ರಿ. ಫ್ಯಾಕ್ಟ್ರಿ ಮ್ಯಾನೇಜರ್ ಸ್ಯಾಲರಿ. ಫ್ಯಾಕ್ಟ್ರಿ ಮ್ಯಾನೇಜರ್ಸ್ ಸ್ಯಾಲರಿ ಬ್ರ್ಯಾಕೆಟ್ನಲ್ಲಿ 3/4 ಆಫ್ ಹೌ ಮಚ್? 10,000 comes to 7,500. ನೆಕ್ಸ್ಟು ಜನರಲ್ ಎಕ್ಸ್ಪೆನ್ಸಸ್ ಇಲ್ಲಿ ಬರಲ್ಲ. ಇಷ್ಟೇ ಅಲ್ಲ. ಈಗ ಆ್ಯಡ್ ಅಪ್ ದೀಸ್ ಐಟಮ್ಸ್. 34,650. ಓಕೆ, 34,650 ಈಸ್ ದ ಫ್ಯಾಕ್ಟ್ರಿ ಆನ್ ಕಾಸ್ಟ್. ಗೊತ್ತಾಗತ್ತಲ್ಲ? ಇಲ್ಲಿ ಬರೆದಿದ್ದೀವಿ ನೋಡಿ ಹೆಡ್ಡಿಂಗು. ಏನಿದು? ಫ್ಯಾಕ್ಟ್ರಿ ಆನ್ ಕಾಸ್ಟ್. ನಿಮಗೆ ಪಾಯಿಂಟ್ ಸಿ ನೋಡ್ಕೊಳ್ಳಿ.
ಪಾಯಿಂಟ್ ಸಿ ಏನು ಕೇಳಿದ್ದಾರೆ? ಫ್ಯಾಕ್ಟ್ರಿ ಆನ್ ಕಾಸ್ಟ್. ದಿಸ್ ಈಸ್ ದ ಫ್ಯಾಕ್ಟ್ರಿ ಆನ್ ಕಾಸ್ಟ್. ಗೊತ್ತಾಗತ್ತಲ್ಲ? ಇದು ಪಾಯಿಂಟ್ ಸಿ. ಅರ್ಥ ಆಯ್ತಾ? ಹಾಂ, ಈಗ ಫ್ಯಾಕ್ಟ್ರಿ ಆನ್ ಕಾಸ್ಟನ್ನು ನೀವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಿ. ಈಗ ಇದನ್ನು ಆ್ಯಡ್ ಮಾಡಿ ಪ್ರೈಮ್ ಕಾಸ್ಟಿಗೆ. ನೋಡಿ, ಪ್ರೈಮ್ ಕಾಸ್ಟ್ ಇಲ್ಲಿದೆ, ಔಟರ್ ಕಾಲಮ್ ನೋಡ್ಕೊಳ್ಳಿ. ಪ್ರೈಮ್ ಕಾಸ್ಟ್ 2,96,200 ಇದೆ. ಅದಕ್ಕೆ ಇದನ್ನು ಆ್ಯಡ್ ಮಾಡಿ. ಯು ಗೆಟ್ 3,30,850. This is factory cost. Factory on cost is different from factory cost. Factory on cost ಬೇರೆ, factory cost ಬೇರೆ. ಓಕೆ, ಆನ್ ಕಾಸ್ಟ್ ಅಂದರೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ. ಇದೆಲ್ಲದು ಫ್ಯಾಕ್ಟ್ರಿ ಓವರ್ ಹೆಡ್ಸು. ಫ್ಯಾಕ್ಟ್ರಿ ಕಾಸ್ಟ್ ಅಂದ್ರೇನು? ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಆನ್ ಕಾಸ್ಟ್. ಅರ್ಥ ಆಗುತ್ತಾ? ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಆನ್ ಕಾಸ್ಟನ್ನು ಆ್ಯಡ್ ಮಾಡಿದರೆ ಯು ಗೆಟ್ ಫ್ಯಾಕ್ಟ್ರಿ ಕಾಸ್ಟ್. ಇದು ಡಿಫ್ರೆನ್ಸು, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಆ್ಯಡ್. ನೋಡಿ, ವರ್ಕ್ ಇನ್ ಪ್ರೋಗ್ರೆಸ್, ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಇದ್ದರೆ ಇಲ್ಲಿ ಅಡ್ಜಸ್ಟ್ ಮಾಡ್ತೀವಿ ನಾವು. ಫ್ಯಾಕ್ಟ್ರಿ ಕಾಸ್ಟ್ ಬರೆಯಲ್ಲ ಇಲ್ಲಿ. ಆವಾಗ ಇದನ್ನು ಅಡ್ಜಸ್ಟ್ ಮಾಡಿದ ಮೇಲೆ ನಮಗೆ ಫ್ಯಾಕ್ಟ್ರಿ ಕಾಸ್ಟ್ ಸಿಕ್ಕುತ್ತೆ. ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಇದ್ದರೆ ಇಲ್ಲಿ ಇಲ್ಲ. ನೆಕ್ಸ್ಟ್ ಹೋಗೋಣ. ಅಡ್ಮಿನಿಸ್ಟ್ರೇಟ್, ದಟ್ ಈಸ್ ಜನರಲ್ ಆನ್ ಕಾಸ್ಟ್ ಅಂತ ಹೇಳಿದ್ದಾರೆ ಪ್ರಾಬ್ಲಮ್ನಲ್ಲಿ. ಜನರಲ್ ಆನ್ ಕಾಸ್ಟ್ ಅಂದರೆ ಜನರಲ್ ಓವರ್ ಹೆಡ್ಸ್ ಅಂತ. ಜನರಲ್ ಓವರ್ ಹೆಡ್ಸ್ ಅಂದರೆ ಏನು? ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಅಂತ ಅರ್ಥ. ಓಕೆ, ಈಗ ನೋಡ್ಕೊಳ್ಳಿ ಏನೇನಿದೆ ಅಂತ. ಕೌಂಟಿಂಗ್ ಹೌಸ್, ಕೌಂಟಿಂಗ್ ಆಫೀಸ್ ಸ್ಯಾಲರೀಸ್. ಓಕೆ, ಕೌಂಟಿಂಗ್ ಆಫೀಸ್ ಸ್ಯಾಲರೀಸ್ ಎಷ್ಟು? 12,600 ಇನ್ನರ್ ಕಾಲಮ್. ನೆಕ್ಸ್ಟು ರೆಂಟ್, ರೇಟ್ಸ್, ಟ್ಯಾಕ್ಸಸ್ ಆ್ಯಂಡ್ ಇನ್ಶೂರೆನ್ಸ್ ಆಫೀಸ್ ಅಂತಿದೆ. ಆಫೀಸ್, ರೆಂಟ್, ರೇಟ್ಸ್, ಟ್ಯಾಕ್ಸಸ್ ಎಟ್ಸೆಟ್ರಾ ಇಷ್ಟು 2,000. ನೆಕ್ಸ್ಟ್ ಯಾವುದಿದೆ? ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್. ಯಾವ ಐಟಮನ್ನು ಬಿಡಬಾರ್ದು, ಸರಿಯಾಗಿ ನೋಡ್ಕೊಂಡು ಹಾಕಿ. ಓಕೆ, ಡೈರೆಕ್ಟರ್ಸ್ ಫೀಸ್. ಡೈರೆಕ್ಟರ್ಸ್ ಫೀಸ್ 6,000. ಆಫೀಸ್ ಗ್ಯಾಸ್ ಆ್ಯಂಡ್ ವಾಟರ್. ಆಫೀಸ್ ಗ್ಯಾಸ್ ಆ್ಯಂಡ್ ವಾಟರ್ ಎಷ್ಟು? 400. ನೆಕ್ಸ್ಟ್ ಮ್ಯಾನೇಜರ್ ಸ್ಯಾಲ್ರಿ, ದಟ್ ಈಸ್ ಆಫೀಸ್ ಮ್ಯಾನೇಜರ್ಸ್ ಸ್ಯಾಲರಿ. ಅಲ್ಲಿ ಫ್ಯಾಕ್ಟ್ರಿ ಮ್ಯಾನೇಜರ್ ಸ್ಯಾಲ್ರಿನ ಬರ್ಕೊಂಡ್ವಿ, ಇಲ್ಲಿ ಆಫೀಸ್ ಮ್ಯಾನೇಜರ್ಸ್ ಸ್ಯಾಲರಿ. 1/4 ಆಫ್ 10,000, that is equal to 2,500. Next, general expenses. General expenses, how much? 3,400. ಇದಿಷ್ಟನ್ನು ಆ್ಯಡ್ ಮಾಡಿ ಔಟರ್ ಕಾಲಮಿಗೆ ಹಾಕ್ಕೊಳ್ಳಿ. ಎಷ್ಟು ಬರುತ್ತೆ? 27,200. 27,200. ಇದು ಪಾಯಿಂಟ್ ಡಿ ನೋಡಿ. ಪಾಯಿಂಟ್ ಡಿ ಫ್ಯಾಕ್ಟ್ರಿ ಕಾಸ್ಟು. ಇದು ಪಾಯಿಂಟ್ ಡಿ ಫ್ಯಾಕ್ಟ್ರಿ ಕಾಸ್ಟ್. ಅಲ್ಲಿ ಕೇಳಿದ್ದಾರೆ ನೋಡಿ ಮೇಲ್ಗಡೆ ಪ್ರಾಬ್ಲಮ್ನಲ್ಲಿ, ಫಸ್ಟ್ ಪ್ಯಾರಾಗ್ರಾಫ್. ಡಿ ಫ್ಯಾಕ್ಟ್ರಿ ಕಾಸ್ಟು, ಇ ಜನರಲ್ ಆನ್ ಕಾಸ್ಟ್. ದಿಸ್ ಈಸ್ ಜನರಲ್ ಆನ್ ಕಾಸ್ಟ್. ದೀಸ್ ಆರ್ ದ ಐಟಮ್ಸ್. ಇದು ಪಾಯಿಂಟ್ ಡಿನಲ್ಲಿ ಬರುತ್ತೆ. 27,200. ಪಾಯಿಂಟ್ ಇ, ಸರಿನಾ? ಜನರಲ್ ಆನ್ ಕಾಸ್ಟ್, ಟೋಟಲ್ ಜನರಲ್ ಆನ್ ಕಾಸ್ಟ್. ಈಗೇನು ಮಾಡಬೇಕು? ಫ್ಯಾಕ್ಟ್ರಿ ಕಾಸ್ಟಿಗೆ ಇಲ್ಲಿ ಆ್ಯಡ್ ಅಂತ ಬರ್ಕೊಂಡಿದ್ದೀರಿ, ನೋಡ್ಕೊಳ್ಳಿ. ಫ್ಯಾಕ್ಟ್ರಿ ಕಾಸ್ಟಿಗೆ ಇದನ್ನು ಆ್ಯಡ್ ಮಾಡಬೇಕು. ಓಕೆ, ಆ್ಯಡ್ ಮಾಡಿದಾಗ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ.
250ನಾ 50 ಸರಿ ಇದೆಯಲ್ಲ. ದಿಸ್ ಈಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಫ್ಯಾಕ್ಟ್ರಿ ಕಾಸ್ಟಿಗೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸನ್ನು ಆ್ಯಡ್ ಮಾಡಿದ ಮೇಲೆ ಯು ಗೆಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಓಕೆ, ಅದು ಆ್ಯಡ್ ಮಾಡಿದ ಮೇಲೆ ಬಂದಿರೋದು ಇದು 3,58,050. ಸೊ ಆ್ಯಡ್, ಈಗ ಅಕಸ್ಮಾತಾಗಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಏನಾದರೂ ಇದ್ದರೆ ಅದನ್ನು ಅಡ್ಜಸ್ಟ್ ಮಾಡಬೇಕಿಲ್ಲಿ. ಓಕೆ, ಇಲ್ಲಿ ಈ ಪ್ರಾಬ್ಲಮ್ನಲ್ಲಿ ಏನೂ ಇಲ್ಲ, ಹಾಗಾಗಿ ಅದನ್ನು ಬಿಟ್ಬಿಡಿ. ನೆಕ್ಸ್ಟು ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಏನೇನಿದೆ ಹೇಳಿ. ಕ್ಯಾರಿಯೇಜ್ ಆ್ಯಂಡ್ ಕಾರ್ಟೇಜ್ ಔಟ್ವರ್ಡ್ಸ್. ಕ್ಯಾರಿಯೇಜ್ ಆ್ಯಂಡ್ ಕಾರ್ಟೇಜ್ ಔಟ್ವರ್ಡ್ಸ್, inner column 7,150. Then bad debts written off, $6,500. Then next item, travelling expenses, travelling expenses 2,100. Next, travelers salaries and commission, travelers salaries and commission 7,700. Next, ಇಷ್ಟೇನಾ? ಓಕೆ, ಇದಿಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. 23,450 ಬರುತ್ತೆ. ಓಕೆ, 23,450 ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಅಂತ ಇಲ್ಲಿ ಬರ್ಕೊಂಡಿದ್ದೀರಿ ನೋಡಿ. ಸೊ ಆ್ಯಡ್ ದಿಸ್ ಅಮೌಂಟ್ ಟು ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಯು ಗೆಟ್ 3,81,500. This is total cost or cost of sales. Cost of sales. Now sales is given, sales ಕೊಟ್ಟಿದ್ದಾರೆ ನೋಡಿ. The difference should be taken as profit. Add profit ಅಂತ ಬರ್ಕೊಳ್ಳಿ. Add profit, leave space for profit amount. Sales is given how much? 4,61,100. Difference 79,600. This is to be taken as profit. Okay, ಹೇಗೆ ಬರುತ್ತೆ ಗೊತ್ತಾಗುತ್ತಲ್ಲ. 4,61,100 minus 3,81,500. Okay, so this is 6th problem. ಈಗ ಪರ್ಸೆಂಟೇಜ್ ಕೇಳಿದ್ದಾರೆ ನೋಡಿ. ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಆನ್ ವೇಜಸ್ ಅಂತ ಕೇಳಿದಾರಲ್ಲ. ಪಾಯಿಂಟ್ ನಂಬರ್ ಸಿ ಇರಬೇಕು, ನೋಡ್ಕೊಳ್ಳಿ. ಪರ್ಸೆಂಟೇಜ್ ಆಫ್, ಅದನ್ನು ಕ್ಯಾಲ್ಕುಲೇಟ್ ಮಾಡಿ. ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಆನ್ ಕಾಸ್ಟ್, ಫ್ಯಾಕ್ಟ್ರಿ ಆನ್ ಕಾಸ್ಟ್ ಆನ್ ವೇಜಸ್. ಸರಿ ಇದೆಯಾ? ಓಕೆ, ಸೊ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಎಷ್ಟಿದೆ ಅಂತ ನಿಮಗೆ ಗೊತ್ತಿದೆ. ಇಲ್ಲಿ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಹೆಡ್ಡಿಂಗ್ ನೋಡ್ಕೊಳ್ಳಿ, ಎಲ್ಲಿ ಬರೆದಿದ್ದೀರಿ. ಫ್ಯಾಕ್ಟ್ರಿ ಕಾಸ್ಟ್ ಬೇರೆ, ಫ್ಯಾಕ್ಟ್ರಿ ಆನ್ ಕಾಸ್ಟ್ ಬೇರೆ. ಕೇರ್ಫುಲ್ಲಾಗಿ ಮಾಡಿ. ಫ್ಯಾಕ್ಟ್ರಿ ಆನ್ ಕಾಸ್ಟ್ ಎಷ್ಟು ಬಂದಿದೆ? 34,650. ಇದರ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಬೇಸಿಸ್ ಯಾವ್ದು ತಗೊಳ್ಬೇಕು? ವೇಜಸ್. ವೇಜಸ್ ಶುಡ್ ಬಿ ಟೇಕನ್ ಆ್ಯಸ್ ದ ಬೇಸ್ ಫಾರ್ ಕ್ಯಾಲ್ಕುಲೇಟಿಂಗ್ ದ ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಆನ್ ಕಾಸ್ಟ್. ಯಾವುದನ್ನು ಬೇಸಾಗಿ ತೊಗೊಳ್ತೀರಿ ಅದನ್ನು ಕೆಳಗೆ ಹಾಕ್ಕೊಳ್ಳಿ. ಬೇಸಾಗಿ ತೊಗೊಳ್ಳೋದನ್ನು ಕೆಳಗೆ ಹಾಕ್ಕೊಳ್ಳಿ. ಯಾವುದರ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅದನ್ನು ಮೇಲ್ಗಡೆ ಹಾಕ್ಕೊಳ್ಳಿ. ಇಂಟು 100 ಈ ಥರ ಬರಬೇಕು ನೋಡಿ. ಓಕೆ, ದಿಸ್ ಈಸ್ ಈಕ್ವಲ್ ಟು ಫ್ಯಾಕ್ಟ್ರಿ ಆನ್ ಕಾಸ್ಟ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಇಂಟು 100. ಪರ್ಸೆಂಟೇಜ್ ಕೇಳಿದಾಗ 100ಕ್ಕೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಿ. ಪರ್ಸೆಂಟೇಜ್ ಅಂದರೆ ಫಾರ್ 100 ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಕೆ ಇಂಟು 100 ಹಾಕ್ತೀರಿ. ಅರ್ಥ ಆಗುತ್ತಾ ಇದು?
This is taken as the base. Okay, and you are calculating the percentage of factory overheads. This is taken as the numerator. ಅರ್ಥ ಆಗುತ್ತಲ್ಲ? ಈಗ ಇದನ್ನು ಬೇಸಾಗಿ ತೊಗೊಳ್ಳೋದನ್ನು ಕೆಳಗಡೆ ಹಾಕ್ಕೊಳ್ಳಿ, ಯಾವುದ್ರ ಪರ್ಸೆಂಟೇಜ್ ತೊಗೊಳ್ಬೇಕು ಅದನ್ನು ಮೇಲ್ಗಡೆ ಹಾಕ್ಕೊಳ್ಳಿ, ಇಂಟು 100 ಮಾಡಿ. ಫ್ಯಾಕ್ಟ್ರಿ ಆನ್ ಕಾಸ್ಟ್ 34,650 ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ನೋಡಿ, ಪ್ರೊಡಕ್ಟಿವ್ 1,26,000 1,26,000 ಇಂಟು 100 27.5% ಪರ್ಸೆಂಟ್ ಅಂತ ಹೇಳಬೇಕು, 100ಕ್ಕೆ ಅಂತ. ಓಕೆ, ಪರ್ಸೆಂಟ್ ನೋಡಿ, ಈ ಥರ ಅರ್ಥ ಬರುತ್ತೆ. 100 ರೂಪೀಸ್ ವೇಜಸ್ ಇದ್ದರೆ, ಓಕೆ, ವೇಜಸ್ಸು 100 ರೂಪೀಸ್ ಇದ್ದರೆ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಎಷ್ಟಿರುತ್ತೆ? 27.5 ರೂಪೀಸ್ ಇರುತ್ತೆ, 27.5 ಇರುತ್ತೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ 27.5% ಆನ್ ವೇಜಸ್ ಅಂತ ಬರ್ಕೊಳ್ಳಿ. ಮುಂದೆ ಕ್ಯಾಲ್ಕುಲೇಷನಿಗೆ ನಿಮಗೆ ಈಸಿ ಆಗುತ್ತೆ ಈ ಥರ ಬರ್ಕೊಂಡ್ರೆ. ಆನ್ ವೇಜಸ್, ವೇಜಸ್ಸನ್ನು ಮೇಲೆ ಇಷ್ಟು ಪರ್ಸೆಂಟು, ಯಾವುದ್ರ ಪರ್ಸೆಂಟೇಜು? ಫ್ಯಾಕ್ಟ್ರಿ ಆನ್ ಕಾಸ್ಟ್. ಫ್ಯಾಕ್ಟ್ರಿ ಆನ್ ಕಾಸ್ಟ್ ಈಸ್ ಈಕ್ವಲ್ ಟು 27.5% ಆನ್ ವೇಜಸ್ ಅಥವಾ ಆಫ್ ವೇಜಸ್, ಹೀಗೂ ಬರೀಬೋದು. ಓಕೆನಾ? ನೆಕ್ಸ್ಟ್ ಇನ್ನೊಂದು ಪರ್ಸೆಂಟೇಜ್ ಕೇಳಿದ್ದಾರೆ ನೋಡಿ, ಪರ್ಸೆಂಟೇಜ್ ಆಫ್ ಜನರಲ್ ಆನ್ ಕಾಸ್ಟ್. ಓದ್ಕೊಳ್ಳಿ ಅದನ್ನು, ಪಾಯಿಂಟ್ ಇ ಅನಿಸುತ್ತೆ. ಪಾಯಿಂಟ್ ಇನಲ್ಲಿ ಪರ್ಸೆಂಟೇಜ್ ಆಫ್ ಜನರಲ್ ಆನ್ ಕಾಸ್ಟ್ ಆನ್ ಫ್ಯಾಕ್ಟ್ರಿ ಕಾಸ್ಟ್. ಕರೆಕ್ಟ್? ಇದನ್ನು ಕೇಳಿದ್ದಾರೆ ನೋಡಿ, ಪಾಯಿಂಟ್ ಇ ನೋಡ್ಕೊಳ್ಳಿ, ಅದರ ಪ್ರಕಾರನೇ ಹೋಗೋಣ. ಓಕೆ, ಈಗ ಏನು ಮಾಡಬೇಕು? ಯಾವುದು ಬೇಸಿಸ್ ಇಲ್ಲಿ? ಫ್ಯಾಕ್ಟ್ರಿ ಕಾಸ್ಟ್ ಈಸ್ ಟೇಕನ್ ಆ್ಯಸ್ ದ ಬೇಸಿಸ್ ಫಾರ್ ಕ್ಯಾಲ್ಕುಲೇಟಿಂಗ್ ದ ಪರ್ಸೆಂಟೇಜ್ ಆಫ್ ಜನರಲ್ ಆನ್ ಕಾಸ್ಟ್. ಅರ್ಥ ಆಗುತ್ತಲ್ಲ? ಸೊ ಜನರಲ್ ಆನ್ ಕಾಸ್ಟ್ ಮೇಲ್ಗಡೆ ಬರಬೇಕು, ಫ್ಯಾಕ್ಟ್ರಿ ಕಾಸ್ಟ್ ಬೇಸಿಸ್ ಯಾವ್ದು ತೊಗೊಂಡಿದ್ದೀರಿ ಅದು ಕೆಳಗೆ ಬರಬೇಕು. ಸೊ ದಿಟ್ ಈಸ್ ಈಕ್ವಲ್ ಟು ಜನರಲ್ ಆನ್ ಕಾಸ್ಟ್ divided by factory cost into 100. ಓಕೆ, ಸೊ ಜನರಲ್ ಆನ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ದೀರಿ 27,000 ನೋಡಿ, ಜನರಲ್ ಆನ್ ಕಾಸ್ಟ್ ಇಲ್ಲಿದೆ, ಟೋಟಲ್ ಈಸ್ 27,200 ಡಿವೈಡೆಡ್ ಬೈ ಫ್ಯಾಕ್ಟ್ರಿ ಕಾಸ್ಟ್. ಫ್ಯಾಕ್ಟ್ರಿ ಕಾಸ್ಟ್ ಇದು ಆನ್ ಕಾಸ್ಟ್ ಅಲ್ಲ, ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟು? 3,30,850 ಇಂಟು 100, 8.22% ಆಫ್ ಬೇಸಿಸ್ಸು. ಬೇಸಿಸ್ ಯಾವುದು? ಆಫ್ ಫ್ಯಾಕ್ಟ್ರಿ ಕಾಸ್ಟ್. ಯಾವುದು? ಜನರಲ್ ಆನ್ ಕಾಸ್ಟ್. ಜನರಲ್ ಆನ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋದಾದರೆ, ಜನರಲ್ ಆನ್ ಕಾಸ್ಟನ್ನು ಮುಂದಿನ ವರ್ಷ ನಾವು ಇದು ರೇಟನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಓವರ್ ಹೆಡ್ ರೇಟ್ ಇದು. ಪರ್ಸೆಂಟೇಜ್ ಆಫ್ ಓವರ್ ಹೆಡ್ಸ್ ಅಂದರೆ ಓವರ್ ಹೆಡ್ ರೇಟು ನಾವು ಎಸ್ಟಿಮೇಟ್ ಮಾಡ್ತೀವಿ. ಯೂಶ್ವಲಿ ಅಂಡರ್ ಕಾಸ್ಟ್ ಅಕೌಂಟ್ಸ್ ವಿ ಎಸ್ಟಿಮೇಟ್ ದ ಅಮೌಂಟ್ ಆಫ್ ಓವರ್ ಹೆಡ್ಸ್. ಓಕೆ, ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಮೇಲೆ ಫ್ಯೂಚರ್ ಓವರ್ ಹೆಡ್ಸ್ ಎಷ್ಟಾಗ್ಬೋದು ಅಂತ ಎಸ್ಟಿಮೇಟ್ ಮಾಡ್ತೀವಿ. ಆಗ ಈ ಥರ ರೇಟ್ಸನ್ನು ಯೂಸ್ ಮಾಡ್ಕೊಳ್ತೀವಿ ನಾವು. ಮುಂದೆ ನಿಮಗೆ ಗೊತ್ತಾಗುತ್ತೆ ಟೆಂಡರ್ಸ್ ಕೊಟೇಷನ್ಸ್ ಮಾಡಬೇಕಾದ್ರೆ. ಓಕೆ, ಸೊ ಫ್ಯಾಕ್ಟ್ರಿ ಕಾಸ್ಟ್ 100 ರೂಪಾಯಿ ಇದ್ದರೆ ಆಗ ಜನರಲ್ ಆನ್ ಕಾಸ್ಟು 8 ರೂಪೀಸ್ 22 ಪೈಸೆ ಇರುತ್ತೆ ಅಂತ ಅರ್ಥ. ಓಕೆ, ಸೊ ದೀಸ್ ಆರ್ ದ ಐಟಮ್ಸ್ ಟು ಬಿ ಕ್ಯಾಲ್ಕುಲೇಟೆಡ್. ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ಟೈಮ್ ಎಷ್ಟಿದೆ? ಒಂದು ಸರಿ ನೋಡ್ಕೊಂಬಿಡಿ ಐಟಮ್ಸನ್ನು, ಎಲ್ಲೆಲ್ಲಿ ಯಾವುದ್ಯಾವ್ದು ಬರಬೇಕು ಅಂತ. ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ ಅದನ್ನು. ಓಕೆ, ಪ್ರಾಬ್ಲಮ್ ನಂಬರ್ 7. ಪ್ರಾಬ್ಲಮ್ ನಂಬರ್ 7 ನೋಡ್ಕೊಳ್ಳಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಇನ್ ಡೀಟೇಲ್. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಟ್ಟಿದ್ದಾರೆ. ಎಲ್ಲಿ ಅಡ್ಜಸ್ಟ್ ಮಾಡಬೇಕು ಅಂತ ಗೊತ್ತಿರಬೇಕು ನಿಮಗೆ. ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಫಸ್ಟಿಗೆ ಬರುತ್ತೆ ಪ್ರೈಮ್ ಕಾಸ್ಟ್ ಮಾಡಬೇಕಾದ್ರೆ, ಫಸ್ಟ್ ಐಟಮ್ ಆನ್ ದ ಕಾಸ್ಟ್ ಶೀಟ್ ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಎಲ್ಲಿ ಅಡ್ಜಸ್ಟ್ ಮಾಡ್ತೀರಿ? ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ, ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತಲ್ಲ, ಆಫ್ಟರ್ ಆ್ಯಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್. ಇದು ಬಂದ ಮೇಲೆ ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ ಮಾಡ್ಕೊಳ್ಬೇಕು. ಓಕೆನಾ? ಅಲ್ಲಿ ಅಡ್ಜಸ್ಟ್ ಮಾಡಬೇಕು. ನೆಕ್ಸ್ಟು ಕ್ಲೋಸಿಂಗ್ ಸ್ಟಾಕ್ ರಾ ಮೆಟೀರಿಯಲ್ಸ್
ಫಿನಿಶ್ಡ್ ಗೂಡ್ಸ್. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸು ಪ್ರೈಮ್ ಕಾಸ್ಟಲ್ಲೇ ಬಂದುಬಿಡುತ್ತೆ ಫಸ್ಟಿಗೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸು ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದಮೇಲೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಓಕೆ, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಅಂತ. ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಪ್ರೈಮ್ ಕಾಸ್ಟಲ್ಲಿ ಬರುತ್ತೆ. ಹೀಗೆ ಬರೀತೀರಿ, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಪ್ಲಸ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್. ಹೀಗೆ ಮಾಡಿದರೆ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಸಿಕ್ಕತ್ತೆ ನಿಮಗೆ. ನೆಕ್ಸ್ಟು ಸೇಲ್ ಆಫ್ ಫಿನಿಶ್ಡ್ ಗುಡ್ಸ್. ಸೇಲ್ ಅಂದರೆ ಲಾಸ್ಟ್ ಐಟಮ್ಮು, ಸೇಲ್ಸ್. ಓಕೆ, ಎಕ್ಸ್ಪೆನ್ಸಸ್ ಆನ್ ಪರ್ಚೇಸಸ್. ಎಕ್ಸ್ಪೆನ್ಸಸ್ ಆನ್ ಪರ್ಚೇಸಸ್ ಈಸ್ ನಥಿಂಗ್ ಬಟ್ ಕ್ಯಾರಿಯೇಜ್ ಇನ್ ವರ್ಡ್ಸ್. ಪರ್ಚೇಸಸ್ ಮೇಲೆ ಏನೇ ಎಕ್ಸ್ಪೆಂಡಿಚರ್ ಆದರೂ ಕೂಡ ಅದನ್ನು ನಾವು ಪರ್ಚೇಸಸ್ಸಿಗೆ ಆ್ಯಡ್ ಮಾಡ್ಕೊಳ್ಬೇಕು. ಎಲ್ಲಿ ಬರುತ್ತೆ? ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಎಲ್ಲಿ ಬರುತ್ತೆ? ಪ್ರೈಮ್ ಕಾಸ್ಟಲ್ಲಿ. ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಪ್ಲಸ್ ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಪ್ಲಸ್ ಎಕ್ಸ್ಪೆನ್ಸಸ್ ಆನ್ ಪರ್ಚೇಸಸ್ ಮಾಡಿಕೊಂಡು ಆಮೇಲೆ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಅಂತ ಮಾಡಬೇಕು. ಪರ್ಚೇಸಸ್ಸಿಗೆ ಸಂಬಂಧಪಟ್ಟಿರೋ ಯಾವುದೇ ಎಕ್ಸ್ಪೆಂಡಿಚರ್ ಆದರೂ ಕೂಡ ಪರ್ಚೇಸಸ್ಸಿಗೆ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಓಕೆ, ಪ್ರೈಮ್ ಕಾಸ್ಟಲ್ಲಿ ತೊಗೊಳ್ಬೇಕು ಅದನ್ನು. ವೇಜಸ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಎರಡನ್ನೂ ಬೇರೆ ಬೇರೆ ಕೊಟ್ಟಿದ್ದಾರೆ. ಡೈರೆಕ್ಟ್ ವೇಜಸ್ಸು ಪ್ರೈಮ್ ಕಾಸ್ಟಲ್ಲಿ ಬರುತ್ತೆ, ಬರ್ಕೊಳ್ಬೇಕು ಪೆನ್ಸಿಲಲ್ಲಿ. ಡೈರೆಕ್ಟ್ ವೇಜಸ್ಸು ಪ್ರೈಮ್ ಕಾಸ್ಟು, ಇಂಡೈರೆಕ್ಟ್ ವೇಜಸ್ಸು ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಅರ್ಥ ಮಾಡ್ಕೊಳ್ಬೇಕು ಇದನ್ನು. ಇಂಡೈರೆಕ್ಟ್ ವೇಜಸ್ಸು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಕೊಟ್ಟಿರೋದು, ಸೂಪರ್ವೈಸರಿಗೆ ಕೊಟ್ಟಿರ್ಬೋದು, ಸ್ಟೋರ್ ಕೀಪರಿಗೆ ಕೊಟ್ಟಿರ್ಬೋದು. ಇದನ್ನೆಲ್ಲ ನಾವು ಏನಂತ ಕರಿತೀವಿ? ಇಂಡೈರೆಕ್ಟ್ ವೇಜಸ್ ಅಂತ. ಇಂಡೈರೆಕ್ಟ್ ವೇಜಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಸೂಪರ್ವಿಷನ್ ಫ್ಯಾಕ್ಟ್ರಿ ಎಲ್ಲಿ ಬರುತ್ತೆ? ಫ್ಯಾಕ್ಟ್ರಿ ಓವರ್ ಹೆಡ್ಸ್. ರೆಂಟ್ ರೇಟ್ಸ್ ಆ್ಯಂಡ್ ಇನ್ಶೂರೆನ್ಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಓಕೆ, ನೆಕ್ಸ್ಟು ಲೈಟಿಂಗ್. ಲೈಟಿಂಗನ್ನು ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ಲಾಸ್ಟಿಗೆ ಒಂದು ಐಟಮ್ ಕೊಟ್ಟಿದ್ದಾರೆ ನೋಡಿ, ಒಂದು ಅಡ್ಜಸ್ಟ್ಮೆಂಟ್ ಇದೆ ಇದಕ್ಕೆ. 1/15 ಆಫ್ ರೆಂಟ್ ರೇಟ್ಸ್ ಆ್ಯಂಡ್ ಇನ್ಶೂರೆನ್ಸ್, ಲೈಟಿಂಗ್ ಆ್ಯಂಡ್ ರಿಪೇರ್ಸ್ ಟು ಪ್ರಿಮಿಸಸ್ ಹ್ಯಾವ್ ಟು ಬಿ ಟ್ರೀಟೆಡ್ ಆ್ಯಸ್ ಆಫೀಸ್ ಚಾರ್ಜಸ್. ಅರ್ಥ ಆಗುತ್ತಾ? ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ 1/15 ಆಫ್ ದೀಸ್ ಐಟಮ್ಸ್ ಶುಡ್ ಬಿ ರಿಗಾರ್ಡೆಡ್ ಆ್ಯಸ್ ಆಫೀಸ್ ಚಾರ್ಜಸ್ ಅಂತ ಹೇಳಿದ್ದಾರೆ. ಈಗ ನೋಡೋಣ, ಫಸ್ಟ್ ಯಾವುದು? ರೆಂಟ್ ಆ್ಯಂಡ್ ಇನ್ಶೂರೆನ್ಸ್ ಹೇಳಿದಾರಲ್ವಾ. ರೆಂಟ್ ರೇಟ್ಸ್ ಆ್ಯಂಡ್ ಇನ್ಶೂರೆನ್ಸ್ ಎಷ್ಟಿದೆ ಹೇಳಿ? ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ರೆಂಟ್ ರೇಟ್ಸ್ ಆ್ಯಂಡ್ ಇನ್ಶೂರೆನ್ಸ್ 28,500 ಇದೆ. ಇದರಲ್ಲಿ 28,500ಅಲ್ಲಿ 1/15 ಬೇರೆ ಮಾಡ್ಕೊಳ್ಬೇಕು. ಉಳಿದಿದ್ದೆಷ್ಟು? 15ಅಲ್ಲಿ 1 ಹೋದರೆ ಉಳಿದಿದ್ದೆಷ್ಟು? 14/15 ಬೇರೆ ಮಾಡ್ಕೊಳ್ಬೇಕು. 2 ಭಾಗ ಮಾಡ್ಕೊಳ್ಬೇಕು ಅಪೋರ್ಷನ್ಮೆಂಟಿಗೆ. ಓಕೆ, 1/15 ಶುಡ್ ಬಿ ಕನ್ಸಿಡರ್ಡ್ ಆ್ಯಸ್ ಆಫೀಸ್ ಚಾರ್ಜಸ್. ಸರಿನಾ? ಹಾಗಾದರೆ ಉಳಿದಿದ್ದು ಫ್ಯಾಕ್ಟ್ರಿ ಚಾರ್ಜಸ್ ಅಂತ ಟ್ರೀಟ್ ಮಾಡಬೇಕು. ಫ್ಯಾಕ್ಟ್ರಿ ಓವರ್ ಹೆಡ್ಸಿಗೆ ಬರುತ್ತೆ, ಇದು ಆಫೀಸ್ ಓವರ್ ಹೆಡ್ಸಿಗೆ ಬರುತ್ತೆ. ಅರ್ಥ ಆಗುತ್ತಲ್ಲ? ಸೊ 1/15 ಇಂಟು 28,500 ಎಷ್ಟಾಗುತ್ತೆ ನೋಡಿ? ಎಷ್ಟಾಗುತ್ತೆ? 20,900. ಇಟ್ ಕಮ್ಸ್ ಟು 1,900 ರುಪೀಸ್. ಇದನ್ನು ಆಫೀಸ್ ಓವರ್ ಹೆಡ್ಸ್ ಅಂತ ತಗೊಳ್ಬೇಕು. ಅರ್ಥ ಆಗುತ್ತಾ? ಆ ಸೆಂಟೆನ್ಸನ್ನು ಸರಿಯಾಗಿ ಓದ್ಕೊಂಡ್ರೆ ಗೊತ್ತಾಗುತ್ತೆ. 1/15 ಆಫ್ ದಿಸ್ ಐಟಮ್ ಶುಡ್ ಬಿ ಟೇಕನ್ ಆ್ಯಸ್ ಆಫೀಸ್ ಚಾರ್ಜಸ್ ಅಂತ ಹೇಳಿದ್ದಾರೆ. ಸೊ 1,900 ಶುಡ್ ಬಿ ಟ್ರೀಟೆಡ್ ಆ್ಯಸ್ ಆಫೀಸ್ ಓವರ್ ಹೆಡ್ಸ್. ಉಳಿದಿದ್ದೆಷ್ಟು? 14/15. ಓಕೆ, 15ಅಲ್ಲಿ 1 ತೆಗೆದುಬಿಟ್ರೆ 14 ಉಳಿಯುತ್ತೆ. 14/15 ಇಂಟು 28,500. ಅಥವಾ ಹೀಗೂ ಮಾಡ್ಬೋದು. 28,500ಅಲ್ಲಿ 1,900 ಮೈನಸ್ ಮಾಡಿ ಉಳಿದಿದ್ದನ್ನು ಇಲ್ಲಿ ತಗೊಳ್ಳಿ. ಎಷ್ಟು ಬರುತ್ತೆ? 26,600 ಶುಡ್ ಬಿ ಟೇಕನ್ ಆ್ಯಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಅರ್ಥ ಆಗುತ್ತಾ? ಹೀಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಅದೇ ಥರ ಇನ್ನೊಂದು ಯಾವುದಿದೆ? ಲೈಟಿಂಗ್. ಲೈಟಿಂಗ್ ಮಾಡ್ಕೊಳ್ಳಿ. ಲೈಟಿಂಗ್ ಟೋಟಲ್ ಅಮೌಂಟ್ ಹೌ ಮಚ್? 7,500. ಅದು ಮಾಡೋಣ. ಸೇಮ್ ಟೈಪ್. ಲೈಟಿಂಗ್ ಟೋಟಲ್ 7,500. Okay, this is apportioned like this. 1/15 of 7,500 comes to 500 rupees.
This is taken as office overheads. And ರಿಮೈನಿಂಗ್ ಅಂತ ಹೇಳಿದರೆ ಮೈನಸ್ ಮಾಡಿಬಿಟ್ರೆ ಆಯಿತು. ದಟ್ ಈಸ್ 7,500 ಮೈನಸ್ 500, 7,000. It is treated as factory overheads. ಓಕೆ. ಇನ್ನೊಂದು ಐಟಮ್ ಇದೆ, ರಿಪೇರ್ಸ್ ಟು ಪ್ರಿಮಿಸಸ್. ರಿಪೇರ್ಸ್ ಟು ಪ್ರಿಮಿಸಸ್ ಹೌ ಮಚ್? ಎಷ್ಟಿದೆ ಒಟ್ಟು? 30,000. 3,000. ಓಕೆ. ಟೋಟಲ್ is 3,000. 3,000 is again bifurcated like this. 1/15 into 3,000 comes to 200. 200 is taken as factory overheads. Remaining balance 3,000 minus 200 comes to 2,800. This is taken as office overheads or administration overheads. ಓಕೆ, ಮಾಡ್ಬೋದಲ್ಲ? ಓಕೆ. ಲಾಸ್ಟ್ 2 ಐಟಮ್ಸ್ ಇದೆಯಲ್ಲ ನೋಡಿ, ಇನ್ಕಮ್ ಟ್ಯಾಕ್ಸ್ ಮತ್ತು ಡಿಬೆಂಚರ್ ಇಂಟ್ರೆಸ್ಟ್, ಇವೆರಡೂ ಕೂಡ ಪ್ಯೂರ್ ಫೈನಾನ್ಷಿಯಲ್ ಚಾರ್ಜಸ್. ಲಾಸ್ಟ್ 2 ಐಟಮ್ಸ್, ಡಿಬೆಂಚರ್ ಇಂಟ್ರೆಸ್ಟ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್, ಅವೆರಡೂ ಕೂಡ ಪ್ಯೂರ್ ಫೈನಾನ್ಷಿಯಲ್ ಐಟಮ್ಸ್. ಆಮೇಲೆ ನಾವು ಎಲ್ಲಿಗೆ ನಿಲ್ಲಿಸಿದ್ವಿ? ರೆಂಟ್, ರೇಟ್ಸ್ ಆ್ಯಂಡ್ ಇನ್ಶೂರೆನ್ಸ್ ಆಯಿತು. ಲೈಟಿಂಗನ್ನು ಹೇಗೆ ಮಾಡಬೇಕು ಅಂತ ತೋರಿಸಿದ್ದಾರೆ. ದೆನ್ ರಿಪೇರ್ಸ್ ಹೇಳಿದಾರಲ್ಲ, ರಿಪೇರ್ಸ್ ಟು ಪ್ರಿಮಿಸಸ್ ಹೇಳಿದ್ದಾರೆ. ರಿಪೇರ್ಸ್ ಟು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಎಲ್ಲಿ ಹಾಕ್ತೀರಿ? ರಿಪೇರ್ಸ್ ಟು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಇಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಂದ ತಕ್ಷಣ ಇಟ್ ಈಸ್ ರಿಲೇಟೆಡ್ ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ಬರಬೇಕು. ಡಿಪ್ರಿಸಿಯೇಷನ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ, ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಆಫೀಸ್ ಎಕ್ಸ್ಪೆನ್ಸಸ್, ಆಫೀಸ್ ಓವರ್ ಹೆಡ್ಸ್. ಡಿಬೆಂಚರ್ ಇಂಟ್ರೆಸ್ಟ್, ಇನ್ಕಮ್ ಟ್ಯಾಕ್ಸ್ ಎರಡೂ ಕೂಡ ಫೈನಾನ್ಷಿಯಲ್ ಚಾರ್ಜಸ್, ಕಾಸ್ಟ್ ಶೀಟಲ್ಲಿ ಬರಲ್ಲ. ಸರಿನಾ? ಓಕೆ, ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಇಲ್ಲ? ಓಕೆ. ಸೊ ಥ್ಯಾಂಕ್ ಯು. ಆರಿಸ್ಬಿಡಿ.